ಖರ್ಗೆ ಅವರು ಅಷ್ಟೇ ಹೇಳಿದ್ರು ಸಹಿತ ಹೆಚ್ಚುವರಿ ಕಿರೀಟ ಅಲ್ಲ ರಾಜನ್ ಅವರು ಹೇಳ್ತಾರೆ ಸರ್. ನೋಡಿ, ಅಜಣ್ಣ ಅವ್ರು ಏನು ಹೇಳಿದ್ರು ನೀವು ಅವ್ರಿಗೆ ಕೇಳಬೇಕು, ಅದರ ಅರ್ಥ ಏನು ಅಂತ ನನಗೆ ಕೇಳಬೇಡಿ. ಆದರೆ ನಾನು ಹೇಳುವಂಥದ್ದು ಇಷ್ಟೇ, ಈ ಥರದ ಒಂದು ಚರ್ಚೆಗಳು ಬಹಿರಂಗವಾಗಿ ಆಗುವಂಥದ್ದು ಸರಿಯಲ್ಲ ಮತ್ತು ಇದರ ಅವಶ್ಯಕತೆ ಕೂಡ ಇಲ್ಲ. ಪಕ್ಷದ ಎಲ್ಲ ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಮುಂದಿನ ಏನೇನು ತೀರ್ಮಾನಗಳು ತೊಗೊಳ್ತಾರೆ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು. ರಾಜನ್ ಅವರ ಅಭಿಪ್ರಾಯನೂ ಕೂಡ ಒಂದಿರ್ಬೋದು, ನನ್ನ ಅಭಿಪ್ರಾಯ ಇನ್ನೊಂದಿರ್ಬೋದು, ಮತ್ತೊಬ್ಬ ಇನ್ನೊಂದಿರ್ಬೋದು. ಅದೇನೇ ಇರಲಿ, ಆದರೆ ಇದು ಅನಾವಶ್ಯಕ ಅಂತ ನಾನು ಹೇಳ್ತೀನಿ ಸರ್. ಎಲ್ಲೋ ಒಂದು ಕಡೆ ಈಗಿನ ಸಚಿವರು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ರಾಜ್ಯದ ಕಾಂಗ್ರೆಸ್ನಲ್ಲಿ ಈಗ ಆ ಥರ ಏನಿರೋದಿಲ್ಲ. ನೋಡಿ, ರಾಜಕೀಯ ಒಂದು ಕ್ಷೇತ್ರದಲ್ಲಿ ಮೊದಲು ಹೇಳಿದಾಗೆ ಒಂದು ಪೈಪೋಟಿ ಇದ್ದೇ ಇರ್ತದೆ. ಪೈಪೋಟಿ ಇರಬೇಕು. ಪೈಪೋಟಿ ಇಲ್ಲದೇ ರಾಜಕಾರಣ ಮಾಡೋಕ್ಕೆ ಆಗೋಲ್ಲ. ಎಲ್ರಿಗೂ ಅವ್ರವ್ರದ್ದೇ ಆದಂಥ ಆಸೆಗಳು ಇರ್ತದೆ. ಆಸೆಗಳು ಇದ್ರೇ ತಾನೇ ರಾಜಕೀಯಕ್ಕೆ ಬರೋದು, ಏನಾದರೂ ಆಗಬೇಕು ಅಂತ. ಆದರೆ ಮತ್ತು ಜನರಿಗೆ ಸೇವೆ ಮಾಡಬೇಕು ಅಂತ ಅದು ಒಂದು ಅಂಶ. ಮತ್ತು ನಾವು ಕೂಡ ಏನಾದರೂ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಇರ್ತದೆ. ಅದೆಲ್ಲ ನೋಡಿ, ನಾನು ಹೇಳೋದು ನಮ್ಮ ಪಕ್ಷದಲ್ಲಿ ಇದು ದೊಡ್ಡ ವಿಚಾರ ಏನಿಲ್ಲ. ಮತ್ತು ಇದರಿಂದ ಏನು ಪಕ್ಷದಲ್ಲಿ ಬಿರುಕಿದೆ ಅಂತಲೂ ಕೂಡ ಏನಿಲ್ಲ. ಯಾರೋ ಒಂದು ಕೆಲವರು ವ್ಯಕ್ತಿಗಳಲ್ಲಿ ಅವರ ಅಭಿಪ್ರಾಯಗಳು ಸ್ವಲ್ಪ ಮಟ್ಟಿಗೆ ಬಹಿರಂಗ ಬಂದಿದೆ ಹೊರತು ಪ್ರತಿಷ್ಠೆಗಳಾಗಿದೆ ಹೊರತು ಇನ್ನೇನೂ ಇಲ್ಲ. BJP ಪಕ್ಷ ಇವತ್ತು ಬೆರಕು ಬಿಟ್ಟು ಅವರು ಒಬ್ಬರ ಮೇಲೆ ಒಬ್ಬರು ದ್ವೇಷ ಸಾಧಿಸ್ತಕ್ಕಂಥ ಪಕ್ಷ ಆಗಿದೆ. ಅದು ನಮ್ಮಲ್ಲಿ ಆ ಥರ ಏನಿಲ್ಲ, ಆಯಿತಾ. ಈ ಒಂದು ಸಣ್ಣ ವಿಷಯ ಇದು ಖಂಡಿತವಾಗಿ ಒಂದು ಸೂಕ್ತವಾದಂಥ ರೀತಿಗೆ ಇತ್ಯರ್ಥ ಆಗುತ್ತೆ ಅಂತ ನಾನು ಅಲ್ಲ. ಈ ಸಣ್ಣ ವಿಷಯನೇ ರಾಜಕೀಯ ವಿಚಾರ ಏನಿದೆ. KPCC ಅಧ್ಯಕ್ಷರ ಬದಲಾವಣೆ ಏನಾದರೂ ನೋಡಿ, ಇವೆಲ್ಲ ನಾವು ಬಹಿರಂಗವಾಗಿ ಚರ್ಚೆ ಮಾಡುವಂಥ ಅಗತ್ಯತೆ ಏನಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಹೇಳಿದ್ದಾರೆ. ಈಗ ಅದನ್ನು ಮಾತಾಡೋಕೆ ಹೋಗಬಾರ್ದು. ಇದೇನೇ ಇದ್ದರೂ ನೋಡಿ, ರಾಜಕೀಯ ಕ್ಷೇತ್ರದಲ್ಲಿ 108 ಅಭಿಪ್ರಾಯಗಳಿರ್ತದೆ ಮತ್ತು ಅದರಲ್ಲಿ ಅದೇ ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ. ಅವರ ಅಭಿಪ್ರಾಯಗಳು ಅವರವರು. ಅಂತಿಮವಾಗಿ ನಮ್ಮ ಉದ್ದೇಶ ಏನು, ನಮ್ಮ ಪಕ್ಷ ಬಲಿಷ್ಠವಾಗಿ ಬೆಳಿಬೇಕು, ಪಕ್ಷ ಮತ್ತು ಸರ್ಕಾರ ಎರಡೂ ಚೆನ್ನಾಗಿ ಕೆಲಸ ಆಗಬೇಕು ಮತ್ತು ಆ ವಿಷಯಕ್ಕೆ ಏನು ಸೂಕ್ತವಾದ ನಿರ್ಧಾರಗಳಿತ್ತು ಅದನ್ನು ತೊಗೊಳ್ಬೇಕಾಗ್ತದೆ. ಅದರಿಂದ ನಮ್ಮ ವರಿಷ್ಠರು ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕು. ನಮ್ಮ ಅಭಿಪ್ರಾಯಗಳು ಏನಿದೆ ಅದು ನಾವು ನಮ್ಮ ವರಿಷ್ಠರಿಗೆ ನಾವು ತಿಳಿಸ್ತೀವಿ, ಹೇಳ್ತೀವಿ.